ಎಲ್ಲರಿಗೂ ನಮಸ್ತೆ. ಅಡುಗೆ ಮನೆ ಅನ್ನೋದು ನಮಗೆ ತುಂಬಾ ಮುಖ್ಯವಾದಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಏಕೆಂದರೆ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ಇಟ್ಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ. ಕೆಲವೊಂದು ವಸ್ತುಗಳನ್ನು ನೀವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪ, ಹಣದ ಸಮಸ್ಯೆ, ಈ ಒಂದು ನೆಗೆಟಿವ್ ಒಂದು ಶಕ್ತಿಗಳ ಕಾಟ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅಡುಗೆ ಮನೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಬನ್ನಿ ನೋಡೋಣ. ಅಡುಗೆ ಮನೆಯು ಆ ಮನೆಯ ಕೇಂದ್ರ ಬಿಂದುವಾಗಿರುತ್ತೆ. ಕುಟುಂಬದ ಸದಸ್ಯರ ಆರೋಗ್ಯ ಅಡುಗೆ ಮನೆಯನ್ನು ಅವಲಂಬಿಸಿರುತ್ತೆ. ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಅಡುಗೆ ಮನೆಗೆ ವಿಶೇಷ ಮಹತ್ವ ಕೊಡಲಾಗಿದೆ. ಅಡುಗೆ ಮನೆಯು ತಾಯಿ ಅನ್ನಪೂರ್ಣೇಶ್ವರಿಯೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಒಂದು ಸ್ಥಳ. ಅಡುಗೆ ಮನೆಯನ್ನು ಇಟ್ಟುಕೊಳ್ಳುವುದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅದರದ್ದೇ ಆದ ನಿಯಮಗಳನ್ನು ಕೂಡ ಹೇಳಿದ್ದಾರೆ. ಆ ನಿಯಮಗಳನ್ನು ಪಾಲಿಸೋದ್ರಿಂದ ಮನೆಯ ಸದಸ್ಯರು ಧನಾತ್ಮಕತೆಯನ್ನು ಪಡೀತಾರೆ. ಹಾಗೆ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಶಾಸ್ತ್ರದ ಪ್ರಕಾರ ನಮ್ಮ ಅಡುಗೆ ಕೋಣೆಯನ್ನು ಇಟ್ಕೊಳ್ಳೋದು ಹೇಗೆ, ಯಾವ ವಸ್ತುಗಳನ್ನು ಇಡಬೇಕು, ಯಾವ ವಸ್ತುಗಳನ್ನು ಇಡಬಾರ್ದು ಬನ್ನಿ ತಿಳ್ಕೊಳ್ಳೋಣ. ನೀರು ಮತ್ತು ಬೆಂಕಿ. ಅಡುಗೆ ಮನೆಯಲ್ಲಿ ನೀರು ಮತ್ತು ಬೆಂಕಿ ಒಟ್ಟಿಗೆ ಇಡಬಾರ್ದು ಅಂತ ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಂಬಿಕೆಯು ಕೂಡ ಮೊದಲಿಂದನೂ ಕೂಡ ಇದೆ. ಈ ಎರಡು ಅಂಶಗಳು ಪರಸ್ಪರ ಸಂಪೂರ್ಣವಾಗಿ ಭಿನ್ನ ಅಂತ ಹೇಳಿದೆ. ಇವೆರಡನ್ನ ಪ್ರತ್ಯೇಕವಾಗಿ ಇಡುವುದು ಮಂಗಳಕರ. ಅಡುಗೆ ಮನೆಯಲ್ಲಿ ನೀವು ನೀರು ಮತ್ತು ಬೆಂಕಿ ಜೊತೆಯಲ್ಲೇ ಇಟ್ಕೊಂಡು ಅಡುಗೆಯನ್ನು ಮಾಡೋದಕ್ಕೆ ಹೋಗಬೇಡಿ. ನೀರು ಮತ್ತು ಬೆಂಕಿ ಆಪೋಸಿಟ್ಟಾಗಿ ಕೂಡ ಇಡಬಾರ್ದು, ಅಕ್ಕಪಕ್ಕ ಕೂಡ ನೀವು ಇಡಬಾರ್ದು. ನೆಕ್ಸ್ಟು ಡಸ್ಟ್ಬಿನ್ನನ್ನು ಎಂದಿಗೂ ಕೂಡ ನೀವು ಅಡುಗೆ ಮನೆಯಲ್ಲಿ ಇಡಬಾರ್ದು. ಅದನ್ನು ನೀವು ಅಶುಭ ಅಂತ ಕೂಡ ಹೇಳಿದ್ದಾರೆ. ಇದು ಮನೆಯಲ್ಲಿ ವಾಸಿಸುವಂತಹ ಒಂದು ಜನರ ಭವಿಷ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇದು ನಿಮ್ಮ ಆರೋಗ್ಯದ ಮೂಲಕ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಎಂದಿಗೂ ಕೂಡ ನಿಮ್ಮ ಡಸ್ಟ್ಬಿನ್ನನ್ನು ಅಡುಗೆ ಮನೆಯಲ್ಲಿ ಇಡಬಾರ್ದು. ಅದನ್ನು ಮನೆಯ ಹೊರಗಡೆ ಇಡಬೇಕು. ಇನ್ನು ಅಡುಗೆ ಮನೆಯಲ್ಲಿ ಕೆಂಪು ಬಣ್ಣದ ಒಂದು ಚಪ್ಪಡಿ ಕಲ್ಲುಗಳನ್ನು ಯಾವತ್ತೂ ಕೂಡ ಮಾಡಬಾರ್ದು. ಅಡುಗೆ ಮನೆಯಲ್ಲಿ ಈ ಬಣ್ಣದ ಕಲ್ಲುಗಳನ್ನು ಹೆಚ್ಚಾಗಿ ಬಳಸಲು ಹೋಗಬೇಡಿ. ನಿಮ್ಮ ಗ್ಯಾಸ್ ಸ್ಟವ್ ಕೂಡ ಈ ಒಂದು ಕೆಂಪು ಬಣ್ಣದ್ದು ಇರಬಾರ್ದು. ಅದರ ಕೆಳಗೆ ಹಸಿರು ಅಥವಾ ಹಳದಿ ಕಲ್ಲನ್ನು ನೀವು ಇರಿಸಬಹುದು. ಏಕೆಂದರೆ ಅದನ್ನು ಶಾಸ್ತ್ರದಲ್ಲಿ ಅಶುಭ ಅಂತ ಕೂಡ ಹೇಳಿದ್ದಾರೆ. ಅಡುಗೆ ಮನೆಯಲ್ಲಿ ಕಪ್ಪು ಕಲ್ಲುಗಳನ್ನು ಬಳಸೋದ್ರಿಂದ ಅದು ಸುತ್ತಲಿನ ಪ್ರದೇಶದ ಒಂದು ಮೇಲೆ ಋಣಾತ್ಮಕ ಒಂದು ಪಾಸಿಟಿವ್ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನೀವು ಕಪ್ಪು ಬಣ್ಣದ ಕಲ್ಲನ್ನು ನೀವು ಬಳಸ್ಬೋದು. ಯಾವತ್ತೂ ಕೂಡ ಕೆಂಪು ಬಣ್ಣದ ಒಂದು ಕಲ್ಲುಗಳಾಗಲಿ ಗ್ಯಾಸ್ ಸ್ಟವ್ ಆಗಲಿ ನೀವು ಬಳಸಬಾರ್ದು. ಇನ್ನು ಅಡುಗೆ ಮನೆಯ ಸಿಂಕು. ಅಡುಗೆ ಮನೆಯ ಒಳಗೆ ಸಿಂಕ್ಗಳನ್ನು ಇಟ್ಕೊಳ್ಬಾರ್ದು. ಶಾಸ್ತ್ರದ ಪ್ರಕಾರ ನೋಡಿದರೆ ಸಿಂಕ್ಗಳು ಅಡುಗೆ ಮನೆಯ ಹೊರಗೆ ಇರಬೇಕು. ಬಟ್ ಎಲ್ಲರೂ ಕೂಡ ಅಡುಗೆ ಮನೆಯಲ್ಲಿ ಸಿಂಕನ್ನು ಇಟ್ಟಿರ್ತಾರೆ. ಆದರೆ ಅದು ಶಾಸ್ತ್ರದ ಪ್ರಕಾರ ನೋಡಿದರೆ ಸಿಂಕು ಅಡುಗೆ ಮನೆಯ ಹೊರಗೆ ಇರಬೇಕು. ಇದು ನಿಮ್ಮ ಆರೋಗ್ಯಕ್ಕೆ ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನೀವೆಷ್ಟೇ ದುಡಿದ್ರೂ ಕೂಡ ಅದು ಖರ್ಚಾಗೋ ಥರ ಮಾಡುತ್ತೆ. ನೀರು ಹರಿಯೋ ಥರ ನಿಮ್ಮ ದುಡ್ಡು ಕೂಡ ಖರ್ಚಾಗ್ತಾ ಹೋಗುತ್ತೆ. ಮತ್ತೊಂದೆಡೆ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಇದು ಸಿಂಕಿನಿಂದ ಬ್ಯಾಕ್ಟೀರಿಯಾಗಳು ಕೂಡ ಬೇಗನೆ ಹರಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ನೀವು ಸಿಂಕನ್ನು ಅಡುಗೆ ಮನೆಯಿಂದ ಹೊರಗೆ ಇಟ್ಟರೆ ಒಳ್ಳೆಯದು. ಇನ್ನು ಅಡುಗೆ ಮಾಡುವಂತಹ ದಿಕ್ಕು. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ಮೂಲೆಯಲ್ಲಿ ನಾವು ಯಾವತ್ತೂ ಕೂಡ ಅಡುಗೆಯನ್ನು ಮಾಡಬಾರ್ದು. ಈ ದಿಕ್ಕಿನಲ್ಲಿ ಅಡುಗೆ ಮಾಡೋದ್ರಿಂದ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಸೃಷ್ಟಿಯಾಗುತ್ತೆ. ಕುಟುಂಬದ ಸದಸ್ಯರ ಮೇಲೆ ಕೂಡ ಇದು ಮನಸ್ತಾಪ, ಜಗಳಗಳು ಸೃಷ್ಟಿಯಾಗೋ ಥರ ಮಾಡುತ್ತೆ. ಕುಟುಂಬದ ಸದಸ್ಯರ ನಡುವೆ ಒಂದು ಉದ್ವಿಗ್ನತೆ ಅನ್ನೋದು ಏರ್ಪಡುತ್ತೆ. ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ನೀವು ಅಡುಗೆಯನ್ನು ಮಾಡಬಾರ್ದು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ಈ ಒಂದು ಅಂಶಗಳನ್ನು ನೆನಪಿಟ್ಕೊಂಡು ಆದಷ್ಟು ನೀವು ಈ ಒಂದು ಹೇಳಿರೋ ಪ್ರಕಾರ ಈ ಒಂದು ಪಾಯಿಂಟನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನೀವು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಹಾಗೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲೂ ಕೂಡ ಆತಂಕಗಳು ಬರೋದಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಜಗಳಗಳು, ಹಣದ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.